ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಕೊಟ್ಟ ರಶ್ಮಿಕಾ ಮಂದಣ್ಣ. ಮುಂದಿನ ವರ್ಷ ಮದುವೆ ಫಿಕ್ಸ್ ಇಂದ ನ್ಯಾಷನಲ್ ಕ್ರಶ್. ವಿಜಯ್ ದೇವರಕೊಂಡ ವೇಡ್ಸ್ ರಶ್ಮಿಕಾ ಕಂಕಣ ಭಾಗ್ಯ. ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿ ಸಿನಿಮಾದಿಂದ ಸಿನಿ ಜರ್ನಿಯನ್ನ ಪ್ರಾರಂಭ ಮಾಡಿ ಇವರು ಬೆಳೆದು ಬಂದ ರೀತಿ ಈ ಕ್ಷಣಕ್ಕೂ ಕನ್ನಡದ ಪ್ರೇಕ್ಷಕರಿಗೆ ಬೆರಗಾಗುತ್ತೆ. ಯಾಕಂದ್ರೆ ಕನ್ನಡದ ಜೊತೆಯಾಗಿ ತೆಲುಗು, ತಮಿಳು ಮತ್ತು ಹಿಂದಿಯಲ್ಲೂ ಕೂಡ ಮಿಂಚುತ್ತಿದ್ದಾರೆ. ಜೊತೆಗೆ ಕೈತುಂಬಾ ಕೆಲಸ ಗಿಟ್ಟಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಆದ್ರೆ ರಶ್ಮಿಕಾ ವಿಚಾರದಲ್ಲಿ ಇದೆಲ್ಲವೂ ಸಲೀಸು ಎಂಬಂತೆ ನಡೆದೇ ಹೋಯಿತು. ಹೌದು, ಇಂತಹ ರಶ್ಮಿಕಾ ಮಂದಣ್ಣ ಆಂಧ್ರದ ರೌಡಿ ವಿಜಯ್ ದೇವರಕೊಂಡ ಜೊತೆ ಲವ್ ಅಲ್ಲಿ ಬಿದ್ದಿದ್ದಾರೆ ಎನ್ನುವ ಗಾಸಿಪ್ ಆಗಾಗ ಸುದ್ದಿಯಾಗ್ತಾ ಇದೆ. ಅನೇಕರಿಗೆ ಈ ಬಗ್ಗೆ ಅನುಮಾನ ಕೂಡ ಇದೆ. ಇಬ್ಬರ ನಡುವೆ ಇರುವುದು ಸ್ನೇಹ ಅಲ್ಲ, ಬದಲಿಗೆ ಪ್ರೇಮ ಎನ್ನುವ ಮಾತು ಆಗಾಗ ಕೇಳಿ ಬರ್ತಾ ಇದೆ. ದೀಪಾವಳಿ ಹಬ್ಬವನ್ನ ಪ್ರತಿ ವರ್ಷ ಜೊತೆಯಲ್ಲಿ ಆಚರಿಸುತ್ತಾ ಬಂದಿದ್ದಾರೆ. ಮೊನ್ನೆ ಜೊತೆಯಾಗಿ ಇಬ್ರು ಸಖತ್ತಾಗಿ ಊಟವನ್ನ ಕೂಡ ಮಾಡಿದ್ದಾರೆ. ಇದರ ನಡುವೆ ಈಗ ರಶ್ಮಿಕಾ ಮಂದಣ್ಣ ಪ್ರೀತಿ ಪ್ರೇಮದ ಬಗ್ಗೆ ಸ್ವತಃ ಮಾತನಾಡಿದ್ದಾರೆ. ಮದುವೆಯ ಬಗ್ಗೆ ಕೇಳಲಾದ ಪ್ರಶ್ನೆಗೆ ರಶ್ಮಿಕಾ ಉತ್ತರವನ್ನ ನೀಡಿದ್ದಾರೆ. ನಾನು ಯಾರನ್ನ ಮದುವೆ ಆಗ್ತೇನೆ ಎಂದು ಅದು ಎಲ್ರಿಗೂ ಗೊತ್ತೇ ಇದೆ. ಅದನ್ನ ಹೇಳುವ ಮೂಲಕ ವಿಜಯ್ ದೇವರಕೊಂಡ ಜೊತೆಗಿನ ತಮ್ಮ ಸಂಬಂಧವನ್ನ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಎಸ್, ರಶ್ಮಿಕಾ ಮಂದಣ್ಣ ಅವರ ಈ ಮಾತುಗಳನ್ನ ಕೇಳಿ ಅನೇಕರು ವಿಜಯ್ ದೇವರಕೊಂಡ ಅವರನ್ನ ರಶ್ಮಿಕಾ ಮಂದಣ್ಣ ಮದುವೆಯಾಗುವುದು ಖಚಿತ ಎನ್ನುತ್ತಾ ಅಭಿಪ್ರಾಯವನ್ನ ಮೂಡಿಸುತ್ತಿದ್ದಾರೆ. ರಶ್ಮಿಕಾ ಮಂದಣ್ಣ ಮುಖದಲ್ಲಿನ ಆ ನಗು ಮತ್ತು ಪ್ರಶ್ನೆ ಕೇಳಿದಾಗ ನಾಚಿಕೊಂಡ ರೀತಿಯನ್ನೆಲ್ಲ ನೋಡ್ತಾ ಇದ್ರೆ ಶೀಘ್ರದಲ್ಲಿಯೇ ವಿಜಯ್ ದೇವರಕೊಂಡ ಜೊತೆಗಿನ ತಮ್ಮ ಸಂಬಂಧವನ್ನ ರಶ್ಮಿಕಾ ಮಂದಣ್ಣ ಅಧಿಕೃತವಾಗಿ ಹೇಳಬಹುದು ಎನ್ನುತ್ತಿದ್ದಾರೆ. 2025ರಲ್ಲಿ ರಶ್ಮಿಕಾ ಮಂದಣ್ಣ ಸಪ್ತಪದಿ ತುಳಿಯುವುದು ಪಕ್ಕಾ ಎಂದು ಕೂಡ ಹೇಳಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ವಿಜಯ್ ದೇವರಕೊಂಡ ನಾನು ಸಿಂಗಲ್ ಅಲ್ಲ ಎಂದು ಹೇಳಿದ್ರು. ನನಗೀಗ 35 ವರ್ಷ, ನಾನಿನ್ನು ಒಬ್ಬಂಟಿಯಾಗಿದ್ದೇನೆ ಎಂದು ನಿಮಗೆ ಅನಿಸುತ್ತಾ ಎಂದು ಸ್ವತಃ ಪ್ರಶ್ನೆ ಮಾಡಿದ್ರು. ನಾನು ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ, ಪ್ರೀತಿಸುವುದು ಹೇಗೆ ಎನ್ನುವುದು ನನಗೆ ಗೊತ್ತು ಎಂದಿದ್ರು. ಈಗ ರಶ್ಮಿಕಾ ಮಂದಣ್ಣ ತಮ್ಮ ಮದುವೆ ಮತ್ತು ಹುಡುಗನ ಬಗ್ಗೆ ಪುಷ್ಪ 2 ಪ್ರಮೋಷನ್ ವೇದಿಕೆಯಲ್ಲಿ ಮಾತನಾಡಿದ್ದಾರೆ. ಈ ಇಬ್ಬರ ಹೇಳಿಕೆಗಳು ಒಂದಕ್ಕೊಂದು ಸಿಂಕ್ ಆಗಿದೆ. ಅಂದಹಾಗೆ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಮದುವೆ ಆಗ್ತೀರಾ ಅಥವಾ ಹೊರಗಿನವರನ್ನ ಮದುವೆ ಆಗ್ತೀರಾ, ಕ್ಲಾರಿಟಿ ಕೊಡಿ, ನಾವು ಹುಡುಗನನ್ನ ಹುಡುಕ್ತೇವೆ ಎಂದು ನಿರೂಪಕರು ಕೇಳಿದಾಗ ಹಾಗೆ ನಕ್ಕ ರಶ್ಮಿಕಾ, ಎಲ್ರಿಗೂ ಈ ವಿಷಯ ಗೊತ್ತೇ ಇದೆ, ಆನಂತರ ನಿಮಗ್ ಕೂಡ ಗೊತ್ತಿದೆ, ಒಂದು ಸಣ್ಣ ಸುಳಿವು ಕೊಡಿ ಎಂದು ಮತ್ತೆ ಪ್ರಶ್ನಿಸಿದಾಗ ಹಾಗೆ ಹೇಳುವುದು ಬೇಡ, ನಾನೇ ಖುದ್ದಾಗಿ ಒಂದು ದಿನ ಎಲ್ಲವನ್ನ ಹೇಳ್ತೀನಿ ಎಂದು ಹೇಳಿದ್ದಾರೆ. ನಿಮಗೆ ಯಾವ ಉತ್ತರ ಬೇಕು ಎಂಬುದು ನನಗೆ ಗೊತ್ತಿದೆ, ನನಗೆ ಚೆನ್ನಾಗಿ ಗೊತ್ತಿದೆ ಎಂದು ರಶ್ಮಿಕಾ ಮಂದಣ್ಣ ನಗುತ್ತಲೇ ನಾಚಿಕೊಂಡಿದ್ದಾರೆ. ಒಟ್ನಲ್ಲಿ ರಶ್ಮಿಕಾ ಮಂದಣ್ಣ ರೌಡಿ ರಶ್ಮಿಕಾ ಆಗೋ ಎಲ್ಲ ಲಕ್ಷಣಗಳು ಕೂಡ ಅವರ ಮಾತಿನಿಂದ ಅಭಿಮಾನಿಗಳಿಗೆ ತಿಳಿಸಿದ್ದಾರೆ. ರಶ್ಮಿಕಾ ಮದುವೆ ಊಟಕ್ಕಾಗಿ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಎಸೆನ್ಷಿಯಲ್ ನ್ಯೂಸ್.